ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ರೂ? ನಾನು ಇಷ್ಟು ದಿನ ಬರೀ ಸ್ಟ್ರಾಟಜಿ ಬಗ್ಗೆನೇ ಹೇಳ್ಕೊಂಬರ್ತಾ ಇದ್ದೆ. ಯಾವ ಸ್ಟ್ರಾಟಜಿ ಹೆಂಗಿರುತ್ತೆ, ಏನು ಮಾಡುತ್ತೆ ಅಂತ. ಇದೆಲ್ಲದಕ್ಕಿಂತ ಮೇಯ್ನ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಆಯಿತಾ, ಗೋಲ್ಡನ್ ರೂಲ್ಸ್ ಅಂತ ಇದೆ. ಈ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕಂತ ಹೇಳಿದ್ರೆ ಕೆಲವು ಗೋಲ್ಡನ್ ರೂಲ್ಸ್ಗಳಿದೆ. ಆ ರೂಲ್ಸ್ನ ಯಾರು ಕರೆಕ್ಟಾಗಿ ಫಾಲೋ ಮಾಡ್ತಾರೆ ಅವ್ರು ಮಾತ್ರ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ. ಇದುವರೆಗೂ ಯಾರೇ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಪ್ರಾಫಿಟಬಲ್ ಟ್ರೇಡರ್ ಆಗಿದ್ದಾರೆ ಅಂದರೆ ಅವರು ಈ ರೂಲ್ಸ್ಗಳನ್ನ ಫಾಲೋ ಮಾಡಿನೇ ಸಕ್ಸಸ್ಫುಲ್ ಟ್ರೇಡರ್ ಆಗಿರ್ತಾರೆ ಹೊರತು ಈ ರೂಲ್ಸ್ಗಳನ್ನ ಯಾರು ಫಾಲೋ ಮಾಡಿಲ್ಲ ಅವ್ರು ಯಾವುದೇ ಕಾರಣಕ್ಕೂ ಸಕ್ಸಸ್ಫುಲ್ ಟ್ರೇಡರ್ ಆಗೋಕ್ಕೆ ಚಾನ್ಸೇ ಇಲ್ಲ. ಒಂದೊಂದೇ ಅರ್ಥ ಮಾಡ್ಕೊತಾ ಹೋಗೋಣ ಏನು ಅಂತ ರೂಲ್ಸ್ಗಳಿದೆ ಅಂತ ಹೇಳ್ಬಿಟ್ಟು, ಆಯಿತಾ. ಫಸ್ಟು ರೂಲ್ಸ್ ಬಂದ್ಬಿಟ್ಟು, ಆಮೇಲೆ ಬೇಕಂದರೆ ಇದ್ರದ್ದು ಸಂಬಂಧಪಟ್ಟಂಗೆ ನೋಟ್ಸ್ ನಾನು ಬೇಕಂದರೆ ನಾನು ಗ್ರೂಪಲ್ಲಿ ಹಾಕಿರ್ತೀನಿ. ನಮ್ಮ ಏನು ಗ್ರೂಪ್ ಇದೆ, ನಮ್ಮ ಕ್ಯಾಪಿಟಲ್ ಟ್ರೇಡಿಂಗ್ ಕಮ್ಯುನಿಟಿ ಗ್ರೂಪ್ ಏನಿದೆ ಆ ಗ್ರೂಪ್ನಲ್ಲಿ ಬೇಕಂದರೆ ನಾನು ಈ ನೋಟ್ಸ್ನ ಹಾಕಿರ್ತೀನಿ. ಫಸ್ಟ್ ರೂಲ್ಸ್ ಬಂದ್ಬಿಟ್ಟು, ಆಲ್ವೇಸ್ ಫಾಲೋ ದ ಟ್ರೇಡಿಂಗ್ ಪ್ಲ್ಯಾನ್. ಯಾವಾಗಲೂ ನಾವು ಟ್ರೇಡ್ ಮಾಡಬೇಕಂದ್ರೆ ಅಂದರೆ ಟ್ರೇಡ್ಗೆ ಹೋಗೋದಕ್ಕೂ ಮುಂಚೆ, ಆಯಿತಾ, ಆ ಟ್ರೇಡಿಂಗ್ ಪ್ಲ್ಯಾನ್ ಮಾಡ್ಕೊಬೇಕು. ಎಲ್ಲಿ ಸಪೋರ್ಟ್ ಬರ್ತಾ ಇದೆ, ಎಲ್ಲಿ ರೆಸಿಸ್ಟೆನ್ಸ್ ಬರ್ತಾ ಇದೆ ಅದನ್ನು ನಾವು ಮಾರ್ಕ್ ಮಾಡ್ಕೊಂಡಿರಬೇಕು. ಅದ್ರ ಜೊತೆಯಲ್ಲಿ ನಾವು ಟ್ರೇಡ್ ಮಾಡಬೇಕು. ಯಾವ ಥರ ಅಂತ ಹೇಳಿದ್ರೆ, ಫಸ್ಟು ಒಂದು ರೆಸಿಸ್ಟೆನ್ಸ್ ಝೋನು, ಮಾರ್ಕೆಟ್ ಒಂದು ಲೆವೆಲಲ್ಲಿ ಈ ಥರ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ರೆಸಿಸ್ಟೆನ್ಸ್ ಝೋನ್ ಇದೆ ಅಂತ ಹೇಳಿದ್ರೆ ಅದನ್ನು ಬ್ರೇಕ್ ಮಾಡಿ ಮತ್ತೆ ರೀಟೆಸ್ಟ್ ಮಾಡಿದಂಥ ನಂತರ ಮಾತ್ರ ನಾವು ಅಲ್ಲಿ ಎಂಟ್ರಿ ತೊಗೊಬೇಕು. ಸ್ಟಾಪ್ ಲಾಸ್ನ ಕೆಳಗಡೆ ಅದೇನು ರೆಸಿಸ್ಟೆನ್ಸ್ ಏನು ಒಂದ್ಸಲಿ ಬ್ರೇಕ್ ಆಯ್ತು ಅಂದರೆ ಅದು ನೆಕ್ಸ್ಟು ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ ಈ ಝೋನು. ಆವಾಗ ಸ್ಟಾಪ್ ಲಾಸ್ನ ಆ ಒಂದು ಸಪೋರ್ಟ್ ಕೆಳಗಡೆ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಇದು ರೂಲ್ ನಂಬರ್ 1. ಪ್ಲ್ಯಾನ್ ಇಲ್ದಲೆ, ಏನು ಗೊತ್ತಿಲ್ದರೆ ಸಡನ್ನಾಗಿ ಹೋಗಿ ಎಲ್ಲೋ ಒಂದು ಎಂಟ್ರಿ ಮಾಡ್ತೀನಿ, ಎಲ್ಲೋ ಒಂದು ಎಕ್ಸಿಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅದೊಂಥರ ಜೂಜ್ ಥರ ಆಗ್ಬಿಡತ್ತೆ, ಆಯಿತಾ. ಎಲ್ಲರೂ ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗ್ ಅಂತ. ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗ್ ಅಲ್ಲ, ನಾವು ನಡ್ಕೊಳೋ ರೀತಿ ಗ್ಯಾಮ್ಲಿಂಗ್ ಥರ ಇದೆ ಅಷ್ಟೇ, ಆಯಿತಾ. ಇದು ಫಸ್ಟ್ ರೂಲು. ನೀವು ಅರ್ಥ ಮಾಡ್ಕೊಬೇಕಂದ್ರೆ ಮೊದಲನೇ ರೂಲ್ ಏನಂದರೆ ಇದೇನೆ. ಫಸ್ಟ್ ಏನು ಮಾಡಬೇಕಂದ್ರೆ ಆಲ್ವೇಸ್ ನೀವು ಒಂದೊಂದು ಟ್ರೇಡಿಂಗ್ ಪ್ಲ್ಯಾನ್ ಇರಬೇಕು, ಒಂದು ಸ್ಟ್ರಾಟಜಿ ಇರಬೇಕು, ಆಯಿತಾ. ಆ ಒಂದು ಸ್ಟ್ರಾಟಜಿ ಮೇಲೆ ಪ್ರಾಕ್ಟೀಸ್ ಮಾಡಿರ್ತೀರ, ಏನು ಪ್ರಾಕ್ಟೀಸ್ ಮಾಡಿರ್ತೀರ, ಏನು ನಿಮ್ಗೆ ಅರ್ಥ ಆಗಿರುತ್ತೆ ಅದ್ರ ಮೇಲೆ ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಏನು ಡ್ರಾ ಮಾಡ್ಕೊಂಡಿರ್ತೀರ, ಆ ಒಂದು ಸಪೋರ್ಟು ಒಂದು ರೆಸಿಸ್ಟೆನ್ಸ್ ಬ್ರೇಕ್ ಆದಾಗ ಮಾತ್ರ ನಾವು ರೀಟೆಸ್ಟ್ ಮಾಡಿದಾಗ ನಾವು ಎಂಟ್ರಿ ತೊಗೊತೀರಿ, ಕೆಳಗಡೆ ಸ್ಟಾಪಸ್ ತೊಗೊತೀರಿ. ಅದೇ ನೀವು ಏನಾದ್ರೂ ಸೆಲ್ ಕಡೆ ಹೋಗ್ತಾ ಇರ ಅಂತ ಹೇಳಿದ್ರೆ ಆ ಒಂದು ಸಪೋರ್ಟ್ ಏನು ಬ್ರೇಕ್ ಆಗುತ್ತೆ, ಸಪೋರ್ಟ್ ಬ್ರೇಕ್ ಆಗಿ ರೀಟೆಸ್ಟ್ ಆದಾಗ ನೀವು ಎಂಟ್ರಿ ತೊಗೊತೀರಾ, ಆ ಸಪೋರ್ಟ್ ಅದು ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ನೆಕ್ಸ್ಟು ಅದನ್ನು ಅದ್ರ ಮೇಲೆ ಸ್ಟಾಪ್ ಲಾಸ್ ಇರ್ತೀರ. ಇದು ಗೋಲ್ಡನ್ ರೂಲ್ ನಂಬರ್ 1. ಇದನ್ನು ಅರ್ಥ ಮಾಡಿಕೊಂಡು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೆ ಕ್ಲಿಯರ್ ಕಟ್ಟಾಗಿ ಏನಾಗುತ್ತೆ ಏನು ಆಗಲ್ಲ ಅನ್ನೋದು ಗೊತ್ತಾಗತ್ತೆ. ಗೋಲ್ಡನ್ ರೂಲ್ ನಂಬರ್ 2, ಯಾವತ್ತೂ ಮಾರ್ಕೆಟ್ ಜೊತೆ ನಾವು ಫೈಟ್ ಮಾಡೋಕ್ಕೆ ಹೋಗಬಾರ್ದು, ಆಯಿತಾ. ಟ್ರೇಡ್ ವಿತ್ ಎ ಟ್ರೆಂಡ್ ಅಂತ ಹೇಳ್ತೀರಿ. ಅಂದರೆ ಮಾರ್ಕೆಟು ಟ್ರೆಂಡ್ ಯಾವ ಕಡೆ ಇರುತ್ತೆ, ಆಯಿತಾ, ಆ ಟ್ರೆಂಡ್ ಕಡೆ ಟ್ರೇಡ್ ಮಾಡ್ಕೊಂಡು ಹೋಗ್ಬೇಕೇ ಹೊರತು ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಆಗ್ಬೋದು, ಇಲ್ಲಿಂದ ರಿವರ್ಸ್ ಆಗ್ಬೋದು, ಇಲ್ಲಿಂದ ರಿವರ್ಸ್ ಆಗ್ಬೋದು ಅಂತ ನೀವೇನಾದ್ರೂ ಅದರ ಆಪೋಸಿಟ್ ಟ್ರೇಡ್ ಮಾಡೋಕ್ಕೆ ಹೋದರೆ ಲಾಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ. ಅಪ್ ಟ್ರೆಂಡ್, ಮಾರ್ಕೆಟ್ ಯಾವಾಗ ಅಪ್ ಟ್ರೆಂಡಲ್ಲಿ ಇರ್ತೈತೆ, ಆಯಿತಾ, ಮಾರ್ಕೆಟ್ ಅಪ್ ಟ್ರೆಂಡಲ್ಲಿ ಇರಬೇಕಾದ್ರೆ ಲುಕ್ ಫಾರ್ ಬೈ ಆಪ್ಷನ್. ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಆಯಿತಾ, ನಿಮ್ಗೆ ಒಂದು ಎಲ್ಲರೂ ಆಲ್ಮೋಸ್ಟ್ ಕೆಲವು ಇಂಡಿಕೇಟರ್ನ ಯೂಸ್ ಮಾಡ್ತಾ ಇರ್ತೀರಾ, ಇಲ್ಲ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಯೂಸ್ ಮಾಡ್ತೀರಾ, ಇಲ್ಲ ಟ್ರೆಂಡ್ ಲೈನ್ನ ಯೂಸ್ ಮಾಡ್ತಾ ಇರ್ತೀರಾ. ಯಾಕೆಂದರೆ ಇವೆಲ್ಲ ಪ್ಲ್ಯಾನ್ ಗೊತ್ತಿದ್ರೆ ಟ್ರೇಡ್ ಮಾಡೋಕ್ಕಾಗತ್ತೆ. ಇದೇನು ಗೊತ್ತಿಲ್ಲದೆ ಟ್ರೇಡ್ ಮಾಡ್ತೀವಿ ಅಂತ ಹೇಳಿದ್ರೆ 100% ಲಾಸ್, ಅದು ಫಿಕ್ಸ್ ಅದು ಲಾಸ್ ಅನ್ನೋದು, ಆಯಿತಾ. ಡೌನ್ ಟ್ರೆಂಡ್ ಇದೆ, ಮಾರ್ಕೆಟು ಡೌನ್ ಟ್ರೆಂಡ್ ಮಾಡ್ಕೊಂಡು ಹೋಗ್ತಾ ಇದೆ, ಲೋ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ, ಆಯಿತಾ, ನೀವು ಅದನ್ನು ಸೆಲ್ ಕಡೆ ಪ್ಲ್ಯಾನ್ ಮಾಡ್ಕೊಬೇಕು. ಯಾವ ಥರ ಪ್ಲ್ಯಾನ್ ಮಾಡ್ಕೊಬೇಕನ್ನೋದು ಗೊತ್ತಿರಬೇಕು ನಿಮಗೆ, ಆಯಿತಾ. ಮಾರ್ಕೆಟ್ ಏನಾದರೂ ಸೈಡ್ ವೇಸ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಆದಂಥ ಕೆಲವು ಸ್ಟ್ರಾಟಜಿಗಳಿದೆ, ಅದನ್ನು ಕಲ್ತ್ಕೊಂಡು, ಆಯಿತಾ, ನೀವು ಸೈಡ್ ವೇಸಲ್ಲಿ ಮಾರ್ಕೆಟ್ ಇರುವಾಗ ಏನಾದರೂ ಟ್ರೇಡ್ ಮಾಡೋಕ್ಕೆ ಹೋದರೆ ಲಾಸ್ಗಳು ಜಾಸ್ತಿ ಆಗುತ್ತೆ. ಎಂತ ಒಂದು ಸರಿ ಮೇಲೆ ಹೋಗುತ್ತೆ, ಮತ್ತೆ ಕೆಳಗಡೆ ಬರುತ್ತೆ, ಇಲ್ಲ ಸ್ಟಾಪ್ ಲಾಸ್ ಸಿಕ್ಕಿದ್ರೆ ಮತ್ತೆ ಸ್ಟಾಪ್ ಲಾಸ್ ಹಿಟ್ ಮಾಡುತ್ತೆ, ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಇಲ್ಲೆಲ್ಲ ಒಂದು ಎಂಟ್ರಿ ತೊಗೊತಾರೆ, ಮೇಲೆ ಹೋಗುತ್ತೆ ಅಂತ ಅಲ್ಲಿ ಸ್ಟಾಪ್ ಲಾಸ್ ಹಿಟ್ ಮಾಡುತ್ತೆ, ಈ ಥರ ಆಗುತ್ತೆ. ಮಾರ್ಕೆಟ್ ಸೈಡ್ ವೇಸ್ ಇರುವಾಗ ನಿಮಗೆ ಲಾಸಸ್ ಜಾಸ್ತಿ ಆಗುತ್ತೆ. ಆಲ್ವೇಸ್ ಮಾರ್ಕೆಟ್ ಇರೋದು ಯಾವತ್ತೂ 3 ಟ್ರೆಂಡು. ಒಂದು ಅಪ್ ಟ್ರೆಂಡು, ಆಯಿತಾ, ಒಂದು ಸೆಕೆಂಡ್, ಒಂದು ಅಪ್ ಟ್ರೆಂಡು, ಇನ್ನೊಂದು ಡೌನ್ ಟ್ರೆಂಡು, ಇನ್ನೊಂದು ಸೈಡ್ ವೇಸು. ಈ 3 ಟ್ರೆಂಡ್ ಇರುತ್ತೆ ಮಾರ್ಕೆಟ್ ಯಾವತ್ತೂ, ಆಯಿತಾ. ಈ 3 ಟ್ರೆಂಡಲ್ಲಿ ಮಾರ್ಕೆಟ್ ಅಪ್ ಟ್ರೆಂಡ್ ಇರ್ಬೇಕಾದ್ರೆ ನಾವು ಅಪ್ ಟ್ರೆಂಡ್ ಕಡೆ ನೋಡ್ಕೋಬೇಕು, ಡೌನ್ ಟ್ರೆಂಡ್ ಇರ್ಬೇಕಾದ್ರೆ ಡೌನ್ ಟ್ರೆಂಡ್ ಕಡೆ ನೋಡಬೇಕೇ ಹೊರತು
ಮಾರ್ಕೆಟ್ ಇಲ್ಲಿ ರಿವರ್ಸ್ ಆಗುತ್ತೆ, ಇಲ್ಲಿ ರಿವರ್ಸ್ ಆಗುತ್ತೆ, ಇಲ್ಲ ಇಲ್ಲಿಂದ ಮೇಲೆ ರಿವರ್ಸ್ ಆಗುತ್ತೆ ಅಂತ ಹೋದರೆ 100% ಲಾಸ್ ಆಗುತ್ತೆ. ಟ್ರೆಂಡ್ ವಿತ್ ಫ್ರೆಂಡ್ ಅಂತ ಹೇಳ್ತೀರಿ ಯಾವಾಗಲೂ. ಒಂದು ಸೆಂಟೆನ್ಸ್ ಅಲ್ಲಿ ಇವಾಗ ಟ್ರೆಂಡ್ ವಿತ್ ಫ್ರೆಂಡ್ ಅಂತ ಹೇಳ್ತಾರೆ. ಆ ಥರ ಒಂದು ಟ್ರೇಡ್ ಮಾಡ್ಕೊಳ್ಬೇಕು. ಅದು ಬಿಟ್ಟರೆ ನೆಕ್ಸ್ಟ್ ಮೂರನೇದು ಏನಪ್ಪ ಅಂತ ಹೇಳಿದ್ರೆ, ಮೂರನೇ ಗೋಲ್ಡನ್ ರೂಲ್ ಬಂದ್ಬಿಟ್ಟು ಆಲ್ವೇಸ್ ಯೂಸ್ ಸ್ಟಾಪ್ ಲಾಸ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಲೈವ್ ಮಾರ್ಕೆಟ್ ಇರಬೇಕಾದ್ರೆ ಹೇಳ್ತೀನಿ ಆಯಿತಾ, ಆಲ್ವೇಸ್ ಯೂಸ್ ಸ್ಟಾಪ್ ಲಾಸ್. ಇವಾಗ ಎಕ್ಸಾಂಪಲ್ ನಾವು ತೊಗೊಬೇಕಂತ ಹೇಳಿದ್ರೆ, ಇವಾಗ ನಾವು ಇಲ್ಲೇ ಹೋಗೋಣ. ಯಾವುದೋ ಒಂದು ಎಂಟ್ರಿ ತೊಗೊಂಡಿದ್ರೆ ನಿಮಗೆ ಕನ್ಫರ್ಮೇಷನ್ ಸಿಕ್ಕಿದೆ ಆಯಿತಾ. ಇವಾಗ ಇಲ್ಲಿ ಎಂಟ್ರಿ ತೊಗೊಂಡ್ರ ನೋಡಿ, ನಾನು ಹೇಳಿದೆ ಯಾವಾಗನೇ ಆಯಿತಾ, ಈ ಪ್ಲೇಸ್ ಮಾರ್ಕೆಟು ಒಂದು ಟ್ರೆಂಡ್ ಲೈನ್ನ ಬ್ರೇಕ್ ಮಾಡಿಲ್ಲ, ಅಂದರೆ ಒಂದು ಸಪೋರ್ಟ್ನ ಬ್ರೇಕ್ ಮಾಡಿಲ್ಲ, ಒಂದು ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಕೆಳಗಡೆ ಬರ್ತಾ ಇದೆ. ಇದೊಂದು ಸಪೋರ್ಟ್ ಆಗಿ ಕೆಲಸ ಮಾಡ್ತೈತಿ ಈ ಲೈನು. ಇದನ್ನು ಬ್ರೇಕ್ ಮಾಡಿ ಕೆಳಗಡೆ ಬಂದು ರೀಟೆಸ್ಟ್ ಮಾಡಿದಾಗ ನೀವೇನು ಮಾಡ್ತೀರಾ, ಇಲ್ಲಿ ಎಂಟ್ರಿ ತೊಗೊತೀರಾ, ಈ ಪ್ಲೇಸಲ್ಲಿ ಸ್ಟಾಪ್ ಲಾಸ್ನ ಇಲ್ಲಿ ಇಟ್ಟಿರ್ತೀರಾ ಅಲ್ವಾ. ಸೇಮ್ ಅದೇ ಥರ ಸ್ಟಾಪ್ ಲಾಸ್ನ ವೆರಿ ವೆರಿ ಇಂಪಾರ್ಟೆಂಟು. ಸ್ಟಾಪ್ ಲಾಸು ನಿಮ್ಮ ಮ್ಯಾಕ್ಸಿಮಮ್ ಲಾಸ್ನ ಕಾಪಾಡುತ್ತೆ, ಲಾಸ್ ಜಾಸ್ತಿ ಆಗೋಂಥ ಇದನ್ನು ಕಾಪಾಡುತ್ತೆ. ಯಾವತ್ತು ಮಾರ್ಕೆಟಲ್ಲಿ ಒಂದು ಹೋಪ್ ಇಟ್ಕೊಂಡು ಮಾರ್ಕೆಟ್ ನನಗೆ ಪ್ರಾಫಿಟ್ ಮಾಡ್ಕೊಡೋದನ್ನ ಹೋಪ್ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಟ್ರೇಡಿಂಗ್ ಮಾಡೋಕ್ಕೆ ಹೋಗಬೇಡಿ, ಅದು ನಿಮಗೆ ದೊಡ್ಡ ಲಾಸ್ ಆಗುತ್ತೆ. ಆಮೇಲೆ ರಿವರ್ಸ್ ಆಯ್ತು ಅಂತ ಹೇಳಿದ್ರೆ, ಸ್ಟಾಪ್ ಲಾಸ್ ಕೊಟ್ಟಿದ್ರೆ ಅಂತ ಹೇಳಿದ್ರೆ 100% ಸ್ಟಾಪ್ ಲಾಸ್ ಕೊಟ್ಬಿಟ್ಟು ಎಕ್ಸಿಟ್ ಆಗಿಬಿಡಿ ಮಾರ್ಕೆಟಿಂದ. ಮಾರ್ಕೆಟ್ ನಿಮ್ಗೆ ಎಗೇನೆಸ್ಟ್ ಹೋಗ್ತಾ ಇದೆ ಅಂತ ಹೇಳಿದ್ರೆ, ನೀವೇನೋ ಸ್ಟಾಪ್ ಲಾಸ್ನ ಮೇಲೆ ಇನ್ನು ಸ್ವಲ್ಪ ಮೇಲೆ ತೊಗೊಂಡೋದ್ರೆ ನಿಮ್ಮ ಎಲ್ಲ ಪ್ರಾಫಿಟ್ನು ಸಹ ತಿಂದಾಕ್ಬಿಡುತ್ತೆ. ಅಂದರೆ ಮಾರ್ಕೆಟ್ ಸ್ಟಾಪ್ ಲಾಸ್ ಅಂದರೆ ನೀವು ಪಿ ಕಡೆ ಬರ್ಬೇಕಾದ್ರೆ ನಾನು ಹೇಳ್ತೀನಿ, ಸೆಲ್ ಮಾಡಿದರೆ ಅದೇ ಬೈ ಮಾಡಿದ್ದೀರಾ ಅಂತ ಹೇಳ್ಕೊಳ್ಳಿ ಆಯಿತಾ. ಬೈ ಮಾಡಿದರೆ ನಿಮಗೆ ಜಸ್ಟ್ ಇಲ್ಲಿ ತೋರಿಸ್ತೀನಿ, ನಿಮ್ಗೆ ಬೈ ಮಾಡಿದರೆ ಮಾರ್ಕೆಟು ಮೇಲೆ ಹೋಗ್ತಾ ಇದೆ ಮತ್ತು ರೀಟೆಸ್ಟ್ ಮಾಡಿದೆ, ಇಲ್ಲಿ ಎಂಟ್ರಿ ತೊಗೊತೀರಾ, ಕೆಳಗಡೆ ಸ್ಟಾಪ್ ಲಾಸ್ ಸಿಗ್ತೀರಾ ಆಯಿತಾ. ಈ ಸ್ಟಾಪ್ ಲಾಸ್ ಸಿಕ್ಕಿದ್ದು ಮಾರ್ಕೆಟ್ ರಿವರ್ಸ್ ಆಯಿತು ಅಂತ ಹೇಳಿದ್ರೆ ನೀವು ಸ್ಟಾಪ್ ಲಾಸ್ನ ಕೊಟ್ಬಿಟ್ಟು ಆಚೆ ಬಂದುಬಿಡಬೇಕು. ಇಲ್ಲ ನೀವು ಸ್ಟಾಪ್ ಲಾಸ್ ಇನ್ನು ಸ್ವಲ್ಪ ಕೆಳಗಡೆ ಮಾಡ್ಕೊಂಡು ಬರ್ತಾ ಇದ್ರೆ ನಿಮ್ಮ ಎಲ್ಲ ಪ್ರೀಮಿಯಮ್ನು ತಿಂದಾಕ್ಬಿಡುತ್ತೆ ಮಾರ್ಕೆಟು ಆಯಿತಾ. ಇದಾದ ನಂತರ ನೆಕ್ಸ್ಟು ಇನ್ನೊಂದು ರೂಲ್ಸ್ ಏನಪ್ಪ ಅಂತ ಹೇಳಿದ್ರೆ, ಕಂಟ್ರೋಲ್ ಯುವರ್ ಎಮೋಷನ್. ನೀವು ಯಾವತ್ತೂ ನಿಮ್ಮ ಎಮೋಷನ್ ಮೇಲೆ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಎಮೋಷನ್ನ ಕಂಟ್ರೋಲ್ ಮಾಡಿ ಎಕ್ಸಿಟ್ ಬೇಗ ಆಗ್ಬಿಡೋದು ಆಯಿತಾ. ಏಕೆಂದರೆ ನೀವು ಇವಾಗ ಎಂಟ್ರಿ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ, ಯಾವುದೋ ಒಂದು ಪ್ರೈಸ್ಗೆ 103 ರೂಪಾಯಿಗೆ ಎಂಟ್ರಿ ತೊಗೊಂಡಿದ್ದೀರಾ, ಇದು ನಿಮ್ಮ ಎಂಟ್ರಿ ಪ್ರೈಸ್ ಆಯಿತಾ. ಕೆಳಗಡೆ ಬಂದ್ಬಿಟ್ಟು ಕೆಳಗಡೆ ಸ್ಟಾಪ್ ಲಾಸ್ ಬರ್ತಾಯಿದೆ, ಒಂದು 98 ರೂಪಾಯಿಗೆ ಸ್ಟಾಪ್ ಲಾಸ್ ಬರ್ತಿದೆ, ಮೇಲೆ ಟಾರ್ಗೆಟ್ ಬರ್ತಾಯಿದೆ, ಒಂದು 105 ರೂಪಾಯಿಗೆ ಟಾರ್ಗೆಟ್ ಬರ್ತಾ ಇದೆ ಅಂತ ಹೇಳಿದ್ರೆ ಆಯಿತಾ. ಮಾರ್ಕೆಟ್ ನೀವು ಎಂಟ್ರಿ ತೊಗೊಂಡಿದ ತಕ್ಷಣ ನಿಮ್ಮ ಫೇವರ್ ಆಗಿ ಹೋಗ್ಬಿಡಲ್ಲ ಇಮಿಡಿಯೇಟ್, ಅದು ಕೆಲವು ಟೈಮ್ ಆಟ ಆಡುತ್ತೆ. ಎಕ್ಸಾಂಪಲ್ ನಾನು ಇಲ್ಲೊಂದು ತೋರಿಸ್ತೀನಿ ನಿಮಗೆ ಆಯಿತಾ. ಇಲ್ಲಿ ನೀವು ಎಂಟ್ರಿ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ, ಈ ಪ್ಲೇಸಲ್ಲಿ ಎಂಟ್ರಿ ತೊಗೊಂಡ್ರ ಆಯಿತಾ. ಎಂಟ್ರಿ ತೊಗೊಂಡ್ಮೇಲೆ ಇಲ್ಲಿ ಕೆಳಗಡೆ ಸ್ಟಾಪ್ ಲಾಸ್ ಸಿಕ್ಕಿರ್ತೀರ. ಮಾರ್ಕೆಟ್ ಒಂದು ರೆಡ್ ಬಂತು, ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಬಂತು, ರೆಡ್ ಕಲರ್ ಕ್ಯಾಂಡಲ್ ಬಂತು, ಗ್ರೀನ್ ಕಲರ್ ಕ್ಯಾಂಡಲ್ ಬಂತು, ಈ ಥರ ಆಟಾಡ್ಸ್ಕೊಂಡು ನಿಮ್ಮ ಸ್ಟಾಪ್ ಲಾಸ್ ಕೊನೆಗೂ ಇಟ್ಟಾಗಿಲ್ಲ, ಮತ್ತೆ ಮೇಲೇನೋ ಹೋಯ್ತು. ನೀವು ಅನ್ಕೊಂತೀರಾ ಈ ಪ್ಲೇಸಲ್ಲಿ ಎಂಟ್ರಿ ತೊಗೊಂಡಿರ್ತೀರಲ್ಲ, ಇಲ್ಲಿ ಬಂದಾಗ ನಿಮಗೆ ಅರೌಂಡ್ ಒಂದು 300 ರೂಪೀಸ್ ಇಲ್ಲ 400 ರೂಪೀಸ್ ಪ್ರಾಫಿಟ್ ಓಡ್ತಾ ಇರುತ್ತೆ ಆಯಿತಾ. ಸ್ವಲ್ಪ ಕೆಳಗಡೆ ಬಂದ ತಕ್ಷಣ ನಿಮಗೆ ಒಂದು 150 ರೂಪಾಯಿ ಪ್ರಾಫಿಟ್ ಬರುತ್ತೆ. ಮತ್ತೆ ಕೆಳಗಡೆ ಸ್ವಲ್ಪ ಬಂತು ಅಂತ ಹೇಳಿದ್ರೆ ಒಂದು 80 ರೂಪಾಯಿ 90 ರೂಪಾಯಿ ಲಾಸ್ ಬರುತ್ತೆ. ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಭಯ ಬಿದ್ದುಬಿಟ್ಟು ನೀವು ಟಕ್ಕಂತ ಎಕ್ಸಿಟ್ ಮಾಡಿಬಿಡೋದು ಆಯಿತಾ. ಇದನ್ನು ಕಂಟ್ರೋಲ್ ಯುವರ್ ಎಮೋಷನ್ ಅಂದರೆ ಎಮೋಷನ್ನ ಇಟ್ಕೊಂಡು ಟ್ರೇಡ್ ಮಾಡೋಕೆ ಹೋಗ್ಬಾರ್ದು. ನೀವು ಸ್ಟಾಪ್ ಲಾಸ್ನ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಆ ಸ್ಟಾಪ್ ಲಾಸ್ಗೆ ಸ್ಟ್ರಿಕ್ಟ್ ಆಗಿರಬೇಕು. ಮಾರ್ಕೆಟ್ ಎಗೇನೆಸ್ಟ್ ಬಂತ ಹೇಳಿದ್ರೆ ಐ ಆಮ್ ರೆಡಿ ಟು ಆ ಲಾಸ್ನ ನಾನು ತೊಗೊಳೋಕ್ಕೆ ನಾನು ರೆಡಿ ಇದ್ದೀನಿ ಅನ್ನೋದನ್ನ ನಿಮಗೆ ಗೊತ್ತಿರಬೇಕು. ರಿವೆಂಜ್ ಟ್ರೇಡ್ ಮಾಡೋದು. ಇವಾಗ ರಿವೆಂಜ್ ಟ್ರೇಡ್ ಏನಂತಪ್ಪ ಅಂತ ಹೇಳಿದ್ರೆ, ನೀವು ಮಾರ್ಕೆಟಲ್ಲಿ ಒಂದು ಟ್ರೇಡ್ ತೊಗೊಂಡಿದ್ದೀರಾ, ನಿಮ್ಮ ಎಗೇನೆಸ್ಟ್ ಹೋಯ್ತದು, ನಿಮ್ಗೆ ಅರೌಂಡ್ ಒಂದು 1000 ರೂಪೀಸೋ ಇಲ್ಲ ಒಂದು ಅರೌಂಡ್ 1000 ರೂಪೀಸೋ ಇಲ್ಲ 1200 ರೂಪೀಸೋ ಎಷ್ಟೋ ಒಂದು ಲಾಸ್ ಆಯ್ತು ಅಂದ್ಕೊಳ್ಳಿ ಆಯಿತಾ. ಒಂದು 500 ರೂಪೀಸ್ ಲಾಸ್ ಆಯ್ತು ಅಂದ್ಕೊಳ್ಳಿ, ಒಂದು 500-600 ರೂಪಾಯಿ ಲಾಸ್ ಆಗಿದೆ. ಅದನ್ನು ರಿಕವರಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನೀವು ರಿವೆಂಜ್ ಟ್ರೇಡ್ ಅಂತ ಹೇಳ್ತಿರೋದಕ್ಕೆ. ಮತ್ತೆ ಎಲ್ಲಿ ಬೇಕಲ್ಲಿ, ಯಾಕೆಂದರೆ ಒಂದ್ಸಲಿ ಅದು ಲಾಸ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಮೈಂಡ್ ಡಿಸ್ಟರ್ಬ್ ಆಗಿರುತ್ತೆ. ಆ ಲಾಸ್ ಆಗಿದ ತಕ್ಷಣ ಏನಾಗುತ್ತೆ, ಅಯ್ಯೋ 500 ರೂಪಾಯಿ ಕೊಟ್ಬಿಡಲ್ಲ ಇವತ್ತು ಮಾರ್ಕೆಟ್ಗೆ, 500 ರೂಪಾಯಿ ಲಾಸ್ ಆಗುತ್ತಲ್ಲ, ಲಾಸ್ ಹೆಂಗಾದ್ರೂ ಮಾಡಿ ರಿಕವರಿ ಮಾಡಬೇಕು, ಇವತ್ತು ಪ್ರಾಫಿಟ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಲಾಸ್ ರಿಕವರಿ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನೀವೇನಾದ್ರೂ ಟ್ರೇಡ್ ಮಾಡೋಕೆ ಹೋದರೆ ಮತ್ತೆ ನಿಮಗೆ ಗೊತ್ತಾಗಲ್ಲ ಎಲ್ಲಿ ಎಂಟ್ರಿ ತೊಗೊತಾ ಇದ್ದೀನಿ, ಎಲ್ಲಿ ಎಕ್ಸಿಟ್ ಮಾಡ್ತಾ ಇದ್ದೀನಿ, ಅದು ಗೊತ್ತಾಗಲ್ಲ. ಮತ್ತೆ ಲಾಸ್ ಮೇಲೆ ಲಾಸ್ ಆಗೋಕ್ಕೆ ಜಾಸ್ತಿ ಆಗ್ತಾ ಇರುತ್ತೆ ಆಯಿತಾ. ಗ್ರೀಡಿ ಅಂತ ಹೇಳ್ತಾರೆ. ಇನ್ನೊಂದು ಗ್ರೀಡಿ ಅಂತ ಹೇಳಿದ್ರೆ, ನಿಮ್ಮ ಸ್ಟಾಪ್ ಲಾಸ್ ಹೆಂಗೆ ಕೊಟ್ಟಿರ್ತೀರಾ ಸೇಮ್ ಅದೇ ಥರ ನಿಮ್ಮ ಟಾರ್ಗೆಟ್ ಇಟ್ಕೊಂಡಿರ್ತೀರಾ. ಎಂಟ್ರಿ ಪ್ರೈಸು, ಸ್ಟಾಪ್ ಲಾಸು, ಟಾರ್ಗೆಟು. ಆ ಟಾರ್ಗೆಟ್ ಬಂದಿದ ತಕ್ಷಣ ಆಟೋಮೆಟಿಕ್ ನೀವು ಅಲ್ಲಿ ಬಂದಿರೋ ಪ್ರಾಫಿಟ್ ಎತ್ಕೊಂಡು ಆಚೆ ಬಂದ್ಬಿಡಬೇಕು. ಅಂದರೆ 1:1. ಇವಾಗ ನೀವು ಇಲ್ಲಿ 300 ರೂಪೀಸ್ ಲಾಸ್ ಕೊಡೋಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಪ್ರಾಫಿಟ್ 300 ರೂಪೀಸ್ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಅದನ್ನು ತೊಗೊಂಡು ಆಚೆ ಬರಬೇಕು. ಇಲ್ಲ ಅಂದರೆ ನಿಮ್ಮ ಟ್ರಯಲ್ ಸ್ಟಾಪ್ ಲಾಸ್ನ ಮಾಡ್ಕೊಬೇಕು. ನೀವು ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಬರಲಿ ಪ್ರಾಫಿಟ್, ಇನ್ನೂ ಸ್ವಲ್ಪ ಜಾಸ್ತಿ ಬರಲಿ ಅಂತ ಹೇಳಿದ್ರೆ ಮಾರ್ಕೆಟ್ ನೋಡಿ, ಇಲ್ಲಿ ಎಕ್ಸಾಂಪಲ್ ಇಲ್ಲಿ ಹೇಳ್ತೀನಿ ನಾನು ನಿಮಗೆ. ಇಲ್ಲಿ ಏನಾಗಿದೆ ಅನ್ನೋದು ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಇವಾಗ ಈ ಪ್ಲೇಸಲ್ಲಿ ಯಾರೋ ಎಂಟ್ರಿ ತೊಗೊಂಡಿರ್ತಾನೆ, ಅಂದರೆ
ಅದು ಒಂದು ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಮೇಲೆ ಹೋಗಿದೆ, ಇಲ್ಲಿ ರೀಟೆಸ್ಟ್ ಮಾಡಿದೆ, ಎಂಟ್ರಿ ತೊಗೊಂಡು ಇಲ್ಲಿ ಸ್ಟಾಪ್ ಲಾಸ್ನ ಇಟ್ಕೊಂಡಿರ್ತಾನೆ. ಮಾರ್ಕೆಟು ಅವ್ನಿಗೆ 1:1 ಟಾರ್ಗೆಟ್ ಕೊಡ್ತು, 1:1.5 ಟಾರ್ಗೆಟ್ ಕೊಡ್ತು. ಅವ್ನಿಗೆ ಗ್ರೀಡ್ ಇತ್ತು, ಇನ್ನೂ ಅತಿ ಆಸೆ ಇತ್ತು, ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂತ. ಮಾರ್ಕೆಟ್ ಏನು ಮಾಡ್ತು, ಮತ್ತೆ ರಿವರ್ಸ್ ಬಂದ್ಬಿಟ್ಟು ಇನ್ನೇನು ಸ್ಟಾಪ್ ಲಾಸ್ ಕೊಟ್ಟಿದ್ದ, ಸ್ಟಾಪ್ ಲಾಸ್ನ ಇಟ್ ಮಾಡಿ ಮತ್ತೆ ಮಾರ್ಕೆಟ್ ಮೇಲೆ ಹೋಗ್ಬಿಡ್ತು. ಆಯ್ತಾ, ಆ ಥರ ಆಗುತ್ತೆ. ಅದಕ್ಕೋಸ್ಕರ ಗ್ರೀಡಿನಲ್ಲಿ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಕ್ಕೆ ಹೋಗಬಾರ್ದು. ಇದಾದ ನಂತರ ನೆಕ್ಸ್ಟ್ ಏನೋ ಒಂದು ಗೋಲ್ಡನ್ ರೂಲ್ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಆಯ್ತಾ, ವೆಯ್ಟ್ ಫಾರ್ ಪ್ರಾಪರ್ ಸೆಟಪ್. ಸಡನ್ ಆಗಿ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಇಮ್ಮಿಡಿಯೇಟ್ ಹೋಗಿ ಎಂಟ್ರಿ ತೊಗೊಳೋದು, ಆಯ್ತಾ, ಆ ಥರ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಒಂದು ಟೈಮ್ ಮಾರ್ಕೆಟ್ಗೆ ಸ್ವಲ್ಪ ಟೈಮ್ ಕೊಡಿ. ಅದು ಮಾರ್ಕೆಟು ಸ್ಟಾರ್ಟಿಂಗಲ್ಲಿ ಓಪನ್ ಆದಾಗ ಸ್ವಲ್ಪ ವೇರಿಯೇಷನ್ ಇರುತ್ತೆ, ಮೇಲೆ ಕೆಳಗೆ ಒಂದು ಸೆಟಲ್ ಆಗಬೇಕು ಮಾರ್ಕೆಟು. ಅರೌಂಡ್ ಒಂದು 15 ನಿಮಿಷ 20 ನಿಮಿಷ, ಒಂದು 45 ಮಿನಿಟ್ಸು ಟೈಮ್ ಕೊಡಿ, ಪರವಾಗಿಲ್ಲ. ನೀವು ಅವತ್ತಿನ ದಿನ ನಿಮಗೆ ಟ್ರೇಡ್ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ನೀವು ಅನ್ಕೊಬೋದು, ಅಯ್ಯೋ ಬೆಳಿಗ್ಗೆ ಓಪನ್ ಆಗಿದ ತಕ್ಷಣ ನನಗೆ ಲನ್ಸು ತೊಗೊಬೇಕಂತ, ನಾನು ತೊಗೊಂಡ್ಬಿಟ್ಟಿದ್ರೆ ಒಳ್ಳೆ ದುಡ್ಡು ಸಿಕ್ಬಿಡೋದು ಅಂತ ಮನ್ಸಿಗೆ ಬರುತ್ತೆ ನಿಮಗೆ. ಆಯ್ತಾ, ಆ ಥರ ಮಾಡ್ಕೋಬೇಡಿ. ಒಂದಿನ ಬರ್ಬೋದು, ನೀವು ಅಂದ್ಕೊಂಡಿರೋ ಪ್ರಕಾರ ಒಂದಿನ ಹೋಗ್ಬೋದು, 2 ದಿನ ಹೋಗ್ಬೋದು. ದಿನ ನೀವು ಅಂದ್ಕೊಂಡಿರೋ ಪ್ರಕಾರನೇ ಮಾರ್ಕೆಟ್ ಹೋಗಲ್ಲ. ಆಯ್ತಾ, ಅದಕ್ಕೆ ಮಾರ್ಕೆಟ್ ಸೆಟಲ್ ಆಗಿ ಸ್ವಲ್ಪ ಟೈಮ್ ಕೊಡಿ. ನಿಮ್ಗೆ ಅರೌಂಡ್ ಒಂದ್ಸರಿ ಮಾರ್ಕೆಟ್ ಸೆಟಲ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಟ್ರೆಂಡ್ ಯಾವ ಕಡೆ ಇದೆ ಮಾರ್ಕೆಟ್ದು ಅಂತ. ಆ ಟ್ರೆಂಡ್ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗಿ. ಪ್ರತಿಯೊಂದು ಕ್ಯಾಂಡಲ್ ಸಹ ಟ್ರೇಡ್ ಮಾಡಕ್ಕೆ ಹೋಗಬೇಡಿ. ಆಯ್ತಾ, ಪ್ರಾಪರ್ ಸೆಟಪ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬೇಕು. ನಾನು ಏನು ಮಾಡಿ ಇಲ್ಲೊಂದು ಹಾಕೊಂಡಿದ್ದೀನಿ, ನನಗೆ ಗೊತ್ತಾಯ್ತು ಇಲ್ಲೊಂದು ಸಪೋರ್ಟ್ ಇದೆ, ಇದಕ್ಕೆ ಮಾರ್ಕೆಟ್ ರಿವರ್ಸ್ ಆಗಿ ಇದೊಂದು ಸಪೋರ್ಟ್ ಝೋನ್ ಅಂತ ಅನ್ಕೊಂಡಿರ್ತೀನಿ. ಆಯ್ತಾ, ಮಾರ್ಕೆಟ್ ಇಲ್ಲಿ ಬಂದಾಗ ಏನು ಮಾಡ್ತೀವಿ ನಾವು, ಈ ಸಪೋರ್ಟ್ನ ಬಂದು ಬ್ರೇಕ್ ಮಾಡಿ ಮತ್ತೆ ಎಂಟ್ರಿ ಇಲ್ಲಿ ಬ್ರೇಕ್ ಮಾಡಿದ ತಕ್ಷಣ ನಾವು ಏನು ಮಾಡ್ತೀವಿ, ಒಂದು ಗ್ರೀನ್ ಕಲರ್ ಕನ್ಫರ್ಮೇಷನ್ ಕ್ಯಾಂಡಲ್ ತೊಗೊಂಡು ಕೆಳಗೆ ಸ್ಟಾಪ್ ಲಾಸ್ ಇಟ್ಕೊಂತೀರಿ. ನಮಗೆ ಸ್ಟಾಪ್ ಲಾಸ್ ಒಂದು 20 ರೂಪಾಯಿ ಸ್ಟಾಪ್ ಲಾಸ್ ಬರ್ತಾ ಇದೆ. ಮಾರ್ಕೆಟ್ ಏನು ಮಾಡ್ತು, ಮತ್ತೆ ವಾಪಸ್ ಬಂತು, ಇಲ್ಲಿ ಬಂದರೂ ನಾವು ಎದುರುಕೊಳ್ಳೋಲ್ಲ. ಯಾಕೆ ನಾವು ಇಲ್ಲಿ ಸ್ಟಾಪ್ ಲಾಸ್ ಸ್ಟ್ರಿಕ್ಟ್ ಆಗಿ ಇಟ್ಟಿರ್ತೀವಿ ಅಂತ ಹೇಳಿದ್ರೆ, ಮಾರ್ಕೆಟ್ ರಿವರ್ಸ್ ಆದರೆ ನಾನು 20 ರೂಪಾಯಿ ಸ್ಟಾಪ್ ಲಾಸ್ ಕೊಡೋಕೆ ರೆಡಿ ಇರ್ತೀನಿ. 65 ಇಂಟು 20 ರೂಪಾಯಿ ಸ್ಟಾಪ್ ಲಾಸ್ ಅಂದ್ರೆ ಎಷ್ಟಾಯ್ತು ನಿಮಗೆ, ಅರೌಂಡ್ 1200 ರೂಪೀಸ್ 1300 ರೂಪೀಸ್ ಪ್ರಾಫಿಟ್ ಲಾಸ್ ಬರುತ್ತೆ. ಪರವಾಗಿಲ್ಲ, ಕೊಟ್ಬಿಡೋಣ, ಏನು ತೊಂದರೆ ಇಲ್ಲ. ನಮಗೆ ಅದೊಂದೇ ಟ್ರೇಡ್, ಇವತ್ತೊಂದೇ ದಿನ ಟ್ರೇಡ್ ಮಾಡ್ಬೇಕನ್ನೋದೇನಿರಲ್ಲ. ಇದನ್ನ ಕ್ಲೀನಾಗಿ ಮೈಂಡಲ್ಲಿ ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡಿ. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೂ ಒಂದು ಗೋಲ್ಡನ್ ರೂಲ್ ಏನಿದೆ ಅಂತ ಹೇಳಿದ್ರೆ, ಫಾಲೋ ಆನ್ ದ ಸ್ಟ್ರಾಟಜಿನ ಫಾಲೋ ಮಾಡ್ಕೊಳ್ಳಿ. ಡೋಂಟ್ ಚೇಂಜ್ ದ ಸ್ಟ್ರಾಟಜಿ. ಯಾವುದೇ ಕಾರಣಕ್ಕೂ ಸ್ಟ್ರಾಟಜಿನ ಚೇಂಜ್ ಮಾಡಕ್ಕೆ ಹೋಗ್ಬೇಡಿ. ನೀವು ನೋಡ್ತಾ ಇರ್ತೀರಾ, ಯೂಟ್ಯೂಬ್ ನೋಡ್ತಾ ಇರ್ತೀರಾ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀರಾ, ಒಬ್ಬೊಬ್ಬರು ಒಂದೊಂದು ಸ್ಟ್ರಾಟಜಿ ಹೇಳ್ತಾ ಇರ್ತಾರೆ. ಆಯ್ತಾ, ಇವಾಗ ನಾನೇ ಒಂದು ಸ್ಟ್ರಾಟಜಿ ಹೇಳ್ಬೋದು. ಆಯ್ತಾ, ಒಬ್ಬೊಬ್ರು ಒಂದು ಹೇಳ್ತಾರೆ, ಒಬ್ರು 925 ಸ್ಟ್ರಾಟಜಿ ಹೇಳ್ತಾರೆ, ಒಬ್ರು 915 ಸ್ಟ್ರಾಟಜಿ ಹೇಳ್ತಾರೆ, ಒಬ್ರು 945 ಸ್ಟ್ರಾಟಜಿ ಅಂತ ಹೇಳ್ತಾರೆ. ಇದ್ರ ಜೊತೆಯಲ್ಲಿ ನಿಮಗೆ ಇಲ್ಲಿ ಒಂದು ಟೂಲ್ ಇದೆ, ನಮ್ಮ ಹತ್ರ ಟೂಲ್ ತೊಗೊಳ್ಳಿ, ಈ ಟೂಲಿಂದ ನಿಮಗೆ ಪ್ರಾಫಿಟ್ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ಗೆ ಏನೇ ಇರಲಿ, ಯಾವುದಾದ್ರೂ ಒಂದು ಸ್ಟ್ರಾಟಜಿನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಆ ಸ್ಟ್ರಾಟಜಿನ 100 ಟೈಮ್ ಪ್ರಾಕ್ಟೀಸ್ ಮಾಡಿ, 100 ಡೇಸ್ ಪ್ರಾಕ್ಟೀಸ್ ಮಾಡಿ. 80% ನಿಮಗೆ ರಿಸಲ್ಟ್ ಬರ್ತಾ ಇದೆ, ಅದ್ರ ಪಾಸಿಟಿವ್ ರಿಸಲ್ಟ್ ಬರ್ತಾ ಇದೆ ಅಂದರೆ ಆ ಸ್ಟ್ರಾಟಜಿ ಒಂದೇ ಇಟ್ಕೊಳ್ಳಿ. ಇಲ್ಲ 20% ರಿಸಲ್ಟ್ ಬರ್ತಾ ಇದೆ, 80% ಫೇಲ್ಯೂರ್ ಇದೆ ಅಂದರೆ ಸ್ಟ್ರಾಟಜಿ ಬಿಟ್ಟಾಕಿ ಬೇರೆ ಒಂದು ಸ್ಟ್ರಾಟಜಿನ ತೊಗೊಳ್ಳಿ. ಬ್ಯಾಕ್ ಟೆಸ್ಟ್ ಮಾಡಿ, ಕುಂತ್ಕೊಂಡು ಕ್ಲಿಯರಾಗಿ. ಆಯಿತಾ, ಯಾವಾಗಲೂ ಫ್ರೀ ಟೈಮ್ ಇರುವಾಗ ಕ್ಲೀನಾಗಿ ಬ್ಯಾಕ್ ಟೆಸ್ಟ್ ಮಾಡಿ. ಆ ಬ್ಯಾಕ್ ಟೆಸ್ಟ್ ಮಾಡೋಕ್ಕೆ ಕೆಲವು ಟೂಲ್ಗಳಿದೆ. ಆಯಿತಾ, ಅದು ಕೆಲವು ಪೇಯ್ಡ್ ಇದೆ, ಕೆಲವು ಫ್ರೀ ಇಲ್ಲ. ಮುಂಚೆ ಫ್ರೀ ಇತ್ತು, ಇವಾಗ ಪೇಯ್ಡ್ ಇದೆ. ಒಂದು ಪೇಯ್ಡ್ ಮಾಡಿ ತೊಗೊಳ್ಳಿ. ಇವಾಗ ಒಂದು ದಿನಕ್ಕೆ 1000, 2000, 3000 ಲಾಸ್ ಕೊಡಬೇಕಾದ್ರೆ ನೀವು ಒಂದು ತಿಂಗಳಿಗೆ 400-450 ರೂಪಾಯಿ ಆಗುತ್ತೆ ಬ್ಯಾಕ್ ಟೆಸ್ಟ್ ಟೂಲ್ ಅದು. ಆಯಿತಾ, ತೊಗೊಂಡು ಬ್ಯಾಕ್ ಟೆಸ್ಟ್ ಮಾಡಿ ನಿಮಗೆ ಐಡಿಯಾ ಸಿಗುತ್ತೆ. ಒಂದು 100 ಟ್ರೇಡ್ 200 ಟ್ರೇಡ್ ಬ್ಯಾಕ್ ಟೆಸ್ಟ್ ಮಾಡಿದ್ರೆ, ಈ ಸ್ಟ್ರಾಟಜಿನಲ್ಲಿ ಇದು ಕೆಲಸ ಮಾಡಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನಾನು ಅದೇ ಥರ ಬ್ಯಾಕ್ ಟೆಸ್ಟ್ ಮಾಡಿದ್ದೀನಿ, ನನಗೆ ಗೊತ್ತು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಟೂಲ್ ಕೆಲಸ ಮಾಡುತ್ತೆ ಅಂತ. ನಾನೇನು ಮಾಡ್ತೀನಿ, ಇಲ್ಲಿ ಬಂದು ನಾನು ತೊಗೊಂಡಿದ್ದೀನಿ, ಆ ಟೂಲ್ಗೆ ಹಾಕೊಂತೀನಿ. ನಾನು ಇಲ್ಲಿ ನಾನು ಎಂಟ್ರಿ ತೊಗೊಂಡು ಸ್ಟಾಪ್ ಲಾಸ್ ಸಿಕ್ಕಿರ್ತಾ ಇದೆ, ಇಲ್ಲಿಂದ ನನಗೆ ಇಷ್ಟು ರ್ಯಾಲಿ ಸಿಕ್ಕಿರೋದಾ ಅನ್ನೋದು ಏನು ಮಾಡ್ತೀನಿ, ನಾನು ಆ ಥರ ಒಂದು 50 ಟ್ರೇಡ್ 100 ಟ್ರೇಡ್ನ ಬ್ಯಾಕ್ ಟೆಸ್ಟ್ ಮಾಡ್ತೀರಿ. ಇವತ್ತು ಸಹ ನಾನು ಟ್ರೇಡ್ ಆಗಿ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಸಹ ಕೆಲವು ಸ್ಟ್ರಾಟಜಿಗಳನ್ನ ಹುಡುಕ್ತಾ ಇರ್ತೀರಿ. ಸ್ಟ್ರಾಟಜಿಗಳನ್ನ ಸ್ಟಾಕ್ಸಲ್ಲಿ ಆಗ್ಬೋದು, ಇಲ್ಲ ಇಂಟ್ರೋಡ್ ಆಗ್ಬೋದು, ಎಲ್ಲೆಲ್ಲಿ ನಾವು ಮಿಸ್ ಮಾಡ್ಕೊಂಡ್ರಿ, ಏನೇನು ಮಾಡ್ಬೋದಾಗಿತ್ತು, ಇಲ್ಲಿಂದ ತೊಗೊಂಡಿದ್ದು ಏನಾಗೋದು, ಇದನ್ನೇನು ಮಾಡಿದ್ರೆ ಬ್ಯಾಕ್ ಟೆಸ್ಟ್ ಮಾಡ್ತೀವಿ ನಾವು ಕುಂತ್ಕೊಂಡು. ಈ ಥರ ಮಾಡಿದರೆ ನಮಗೆ ಕರೆಕ್ಟಾಗಿ ವರ್ಕೌಟ್ ಆಗ್ತಾಯಿತ್ತಾ ಅಂತ ಹೇಳ್ಬಿಟ್ಟು. ಇದೊಂದು ಆಯಿತು. ನೆಕ್ಸ್ಟ್ ಅಂದರೆ ಕನಿಷ್ಠ ಅಂದರೆ ನಿಮಗೆ ರಿಸ್ಕ್ ರಿವಾರ್ಡ್ ಏನು ಹೇಳ್ತೀವಿ ನಾವು. ಆಯಿತಾ, ಕನಿಷ್ಠ ಅಂತ ಹೇಳಿದ್ರೆ 1:2 ಇಲ್ಲ 1:1. ಇದನ್ನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಬಿಡಿ. ಮಾರ್ಕೆಟಿಂದ ನಾನು ಕೊಟ್ಟರು 1:1 ಕೊಡ್ತೀನಿ, ತೊಗೊಂಡ್ರು 1:1 ತೊಗೊತೀನಿ. ಇಲ್ಲ ಮಾರ್ಕೆಟಿಂದ ನಾನು ಕಿತ್ಕೊಂಡೋಗಿ ಜಾಸ್ತಿ ಟ್ರೈ ಮಾಡ್ತೀನಿ, ಲಾಸ್ ಕೊಟ್ಟರೆ 1 ಕೊಡ್ತೀನಿ ಅಷ್ಟೇ. ಇವಾಗ ಅಂದರೆ 100 ರೂಪಾಯಿಗೆ ನೀವು ಎಂಟ್ರಿ ತೊಗೊತಾ ಇದ್ದೀರಾ ಅಂತ ಹೇಳಿದ್ರೆ, 90 ರೂಪಾಯಿಗೆ ಸ್ಟಾಪ್ ಲಾಸ್ ಸಿಗ್ತಾ ಇದ್ದೀರಾ ಅಂತ ಹೇಳಿದ್ರೆ, 110 ರೂಪಾಯಿಗೆ ನಿಮ್ಮದು ಪ್ರಾಫಿಟ್ ಅಂದರೆ ಅದು 1:1 ಆಗುತ್ತೆ. 120 ರೂಪಾಯಿ ಅಂತ ಹೇಳಿದ್ರೆ, ಆಯಿತಾ, ನಿಮಗೆ 1:2 ಆಗುತ್ತೆ. ಇದನ್ನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಬಂದರೆ ನಾನು ಎಕ್ಸಿಟ್ ಮಾಡಿಬಿಡ್ತೀನಿ ಮಾರ್ಕೆಟಿಂದ, ಒಂದು ಲಾಸ್ ಕೊಡ್ತೀನಿ, ಇಲ್ಲ 1:1 ಪ್ರಾಫಿಟ್ನ ತೊಗೊತೀನಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಅದಾದ ನಂತರ ನೆಕ್ಸ್ಟ್ ಒಂದು ಗೋಲ್ಡನ್ ರೂಲ್ ಏನಪ್ಪ ಅಂತ ಹೇಳಿದ್ರೆ, ಸಿಂಪಲ್ ಗೋಲ್ಡನ್ ರೂಲ್. ಆಯಿತಾ, ಇದೇನಂತ ಹೇಳಿದ್ರೆ, ಪ್ರೊಟೆಕ್ಟ್ ಯುವರ್ ಕ್ಯಾಪಿಟಲ್ ಫಸ್ಟ್. ನಿಮ್ಮ ಹಣವನ್ನು ಫಸ್ಟ್ ಕಾಪಾಡ್ಕೊಳ್ಳಿ, ಲಾಭ ಆಟೋಮೆಟಿಕ್ ನಿಮ್ಮನ್ನ ಫಾಲೋ ಮಾಡುತ್ತೆ. ಪ್ರೊಟೆಕ್ಟ್ ಕ್ಯಾಪಿಟಲ್ ಫಸ್ಟ್, ಪ್ರಾಫಿಟ್ ವಿಲ್ ಫಾಲೋ ಆಟೋಮೆಟಿಕಲಿ. ಇದನ್ನು ಫಸ್ಟ್ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಆಯಿತಾ,
ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು ನಿಮ್ಮ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡಿಕೊಂಡ್ರೆ ನೀವು ಅವತ್ತಿನ ದಿನ ಪ್ರಾಫಿಟೇ ಮಾಡ್ದಂಗೆ. ಯಾಕೆ ಎಕ್ಸಾಂಪಲ್ ಒಂದು ಹೇಳ್ತೀನಿ ನೋಡಿ. ಇವತ್ತು ನೀವು ಒಂದು 100 ರೂಪಾಯಿಗೆ ಇಲ್ಲ ಒಂದು ಎಂಟ್ರಿ ತೊಗೊಂಡಿದ್ದೀರಾ, ಒಂದು 65 ಕ್ವಾಂಟಿಟಿ ತೊಗೊಂಡಿದ್ದೀರಾ, ಒಂದು ಲಾಟ್ ಎಷ್ಟು ಬರುತ್ತೆ ನಿಮಗೆ? ಆಲ್ಮೋಸ್ಟ್ ಒಂದು 6500 ರೂಪೀಸ್ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ನಿಮ್ಮ ಲಾಸ್ ಇದೆ 10 ರೂಪೀಸ್, ಪ್ರಾಫಿಟ್ ಇದೆ ಅಂದರೆ 90 ರೂಪೀಸ್ ನಿಮಗೆ ಲಾಸ್ ಬರುತ್ತೆ, 110 ರೂಪೀಸ್ ನಿಮಗೆ ಪ್ರಾಫಿಟ್ ಬರುತ್ತೆ. ಆಯಿತಾ? ಏನಾದ್ರೂ ಮಾರ್ಕೆಟು ನಿಮಗೆ ವಾಪಸ್ 90 ರೂಪಾಯಿಗೆ ಬಂದು ನೀವು ಲಾಸ್ ಕೊಟ್ಟರೆ ನಿಮಗೆ ಲಾಸ್ ಅಲ್ಲಿ ಎಷ್ಟಾಯಿತು? 65 into 90 ಅಂದರೆ ಆಲ್ಮೋಸ್ಟ್ ಒಂದು 600 ರೂಪೀಸ್ 700 ರೂಪೀಸ್ ನಿಮ್ಗೆ ಲಾಸ್ ಆಗುತ್ತೆ. ನಿಮ್ಮ ಕ್ಯಾಪಿಟಲ್ನ ಸೇಫ್ ಮಾಡ್ಕೊಂಡ್ರೆ ಇಲ್ಲಿ ಕೊಡ್ತಾ ಇರೋ ಲಾಸ್ ಇದೆಯಲ್ಲ, ಈ ಲಾಸ್ನ ನೀವು ಪ್ರಾಫಿಟ್ ಮಾಡ್ದಂಗೆ ಅವತ್ತಿನ ದಿನ. ಅದೇನು ನೀವು ಲಾಸ್ ಕೊಡ್ತಾ ಇದ್ದೀರಾ, ಆ ಲಾಸ್ ಕೊಡ್ದಂಗೆ ನೀವು ಟ್ರೇಡ್ ಮಾಡಿದ್ದೀರಾ, ಕಾಸ್ಟ್ ಟು ಕಾಸ್ಟ್ ಇದ್ದೀರಾ ಅಂದರೆ ಏನು ನೀವು ಕೊಡ್ತಾ ಇರೋ ಲಾಸು ಅದು ನಿಮಗೆ ಪ್ರಾಫಿಟ್ ಮಾಡ್ದಂಗೆ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಇನ್ನ ಒಂದು ಗೋಲ್ಡನ್ ರೂಲ್ ಏನಂತ ಹೇಳಿದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದು. ಆಯಿತಾ? ಯಾರು ಟ್ರೇಡ್ ಮಾಡ್ತಾರೆ ಅವ್ರಿಗೆ ಗೊತ್ತೇ ಆಗಲ್ಲ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತಲೇ ಗೊತ್ತಿರಲ್ಲ ಅವ್ರಿಗೆ. ಆಯಿತಾ? ಏನು ಕೇಳ್ತೀನಿ ಅಂತ ಹೇಳಿದ್ರೆ, ಅವರು ರಿಸ್ಕ್ ಮ್ಯಾನೇಜ್ಮೆಂಟ್ ಯಾವ ಥರ ಅಂತ ಹೇಳಿದ್ರೆ ಅವ್ರ ಕ್ಯಾಪಿಟಲಲ್ಲಿ ಮ್ಯಾಕ್ಸಿಮಮ್ ರಿಸ್ಕ್ 1ರಿಂದ 2% ಮಾತ್ರ ಇರಬೇಕು. ಆ ಒಂದು ಟ್ರೇಡ್ ಏನು ಮಾಡ್ತಾ ಇದ್ದಾರೆ ಅದರೊಳಗೆ 1ರಿಂದ 2% ಮಾತ್ರ ಇರಬೇಕು. ಇವಾಗ 1 ಲಕ್ಷ ರೂಪಾಯಿ ಕ್ಯಾಪಿಟಲ್ ಇನ್ವೆಸ್ಟ್ ಆಗ್ತಾ ಇದೆ ಒಂದು ಟ್ರೇಡ್ಗೆ ಅಂತ ಹೇಳಿದ್ರೆ, ಆಯಿತಾ, ಅವ್ರ ಮ್ಯಾಕ್ಸಿಮಮ್ ಲಾಸ್ ಇರಬೇಕು ಅವತ್ತಿನ ದಿನ ಮ್ಯಾಕ್ಸಿಮಮ್ 2000 ರೂಪಾಯಿ, ಮಿನಿಮಮ್ 1000. ಆಯಿತಾ? ಮ್ಯಾಕ್ಸಿಮಮ್ 2000 ರೂಪಾಯಿ ಲಾಸ್ ಮಾತ್ರ ಇರಬೇಕು. ನೀವು ಅತಿ ಹೆಚ್ಚು ಲಾಸ್ ಕೊಡ್ತಾ ಇದ್ರಂದರೆ ನೀವು ಮಾರ್ಕೆಟ್ಗೆ ಸೂಟಬಲ್ ಅಲ್ಲ. ಎಲ್ಲ ಕ್ಯಾಪಿಟಲ್ನು ಒಂದಲ್ಲ ಒಂದಿನ ಕಳ್ಕೊಂಡು ಬಿಡ್ತೀರಾ ಅಂತ ಅರ್ಥ. ಬಿಗ್ ಲಾಸ್. ನೀವೇನು ಸಣ್ಣ ಪ್ರಾಫಿಟ್ ಮಾಡಿರ್ತೀರಾ, ಒಂದಿನ 500 ರೂಪಾಯಿ, ಆಯಿತಾ, ಒಂದಿನ 500 ರೂಪಾಯಿ, ಒಂದಿನ 2000 ರೂಪಾಯಿ, ಒಂದಿನ 4000 ರೂಪಾಯಿ, ಈ ಥರ ಏನೇನು ಪ್ರಾಫಿಟ್ ಮಾಡಿರ್ತೀರಾ, ಯಾವತ್ತಾದರೂ ಒಂದಿನ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಇದೆಲ್ಲ ಸಣ್ಣ ಪ್ರಾಫಿಟ್ ಏನಿದೆ ಅದೆಲ್ಲ ಸಣ್ಣ ಪ್ರಾಫಿಟ್ ಒಂದೇ ಒಂದು ಟ್ರೇಡಲ್ಲಿ, ಆಯಿತಾ, ಝೀರೋ ಆಗಿಬಿಡುತ್ತೆ. ಒಂದೇ ಒಂದು ಟ್ರೇಡಲ್ಲಿ ಝೀರೋ ಆಗಿಬಿಡುತ್ತೆ ನೀವು ಮಾಡಿರೋಂಥ ಎಲ್ಲ ಸಣ್ಣ ಪ್ರಾಫಿಟನ್ನು. ಅದು ಬರೀ ಪ್ರಾಫಿಟ್ ಹೋದರೆ ಪರವಾಗಿಲ್ಲ, ಕೆಲವರು ಕ್ಯಾಪಿಟಲ್ನೂ ಸಹ ಕಳ್ಕೊಂಡ್ಬಿಡ್ತಾರೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿದ್ದಾರೆ. ಯಾಕೆ ರಿಸ್ಕ್ ಮ್ಯಾನೇಜ್ಮೆಂಟ್ ಯಾವ ಥರ ಇರಬೇಕಂತ ಹೇಳಿದ್ರೆ, ನೀವೇನಾದ್ರೂ ಎಂಟ್ರಿ ತೊಗೊತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಲಾಸ್ ಎಷ್ಟು ಕೊಡ್ತಾ ಇದ್ದೀರಾ, ನಿಮ್ಮ ಕ್ಯಾಪಿಟಲ್ ಎಷ್ಟು ಇನ್ವೆಸ್ಟ್ ಆಗ್ತಾ ಇದೆ, ಆಯಿತಾ, ಲಾಸ್ ಎಷ್ಟು ಬರ್ತಾ ಇದೆ ಅಂದರೆ ಇವಾಗ ನೀವು ಒಂದು ಟ್ರೇಡಲ್ಲಿ 2000 ರೂಪಾಯಿ ಲಾಸ್ ಕೊಡೋಕೆ ರೆಡಿ ಇದ್ದೀರಾ ಅಂತ ಹೇಳಿದ್ರೆ, ಇದು ಒಂದು ಟ್ರೇಡ್ ಯಾವುದೋ ಎಂಟ್ರಿ ತೊಗೊತಾ ಇದ್ದೀರಾ, ಈ ನಾನು ಮ್ಯಾಕ್ಸಿಮಮ್ ಲಾಸ್ 2000 ರೂಪಾಯಿ. ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು ಬರ್ತಾ ಇದೆ ಅದು ನೋಡ್ಕೊಬೇಕು ನೀವು ಇಲ್ಲಿ. ಆಯಿತಾ? ಇವಾಗ ನೀವು ಬಂದುಬಿಟ್ಟು ಒಂದು ಟ್ರೇಡಲ್ಲಿ ಒಂದು 100 ರೂಪಾಯಿಗೆ ಎಂಟ್ರಿ ತೊಗೊತಾ ಇದ್ದೀರಾ, ಇಂಟು 65 ಕ್ವಾಂಟಿಟಿ ಬರುತ್ತೆ ಅಂದ್ಕೊಳ್ಳಿ. ಆಯಿತಾ? 100 ರೂಪಾಯಿಗೆ ಎಂಟ್ರಿ ಅಂದರೆ ನಿಮ್ಮ ಲಾಸ್ ಎಷ್ಟು ಬರ್ತಾ ಇದೆ? 10 ರೂಪಾಯಿ ಲಾಸ್ ಬರ್ತಾ ಇದೆ. ಆಯಿತಾ? 10 ರೂಪಾಯಿ ಅಂದರೆ ಒಂದು ಲಾಟ್ಗೆ ಎಷ್ಟಾಯಿತು ನಿಮಗೆ? 650 ರೂಪಾಯಿ. 2 ಲಾಟ್ಗೆ 1200, 3 ಲಾಟ್, 3 ಲಾಟ್ ಮಾತ್ರ ನೀವು ಟ್ರೇಡ್ ಮಾಡೋಕ್ಕಾಗುತ್ತೆ. ಈ 2000 ರೂಪಾಯಿ ಲಾಸ್ ಕೊಡಬೇಕಂತ ಹೇಳಿದ್ರೆ ಏನು ಮಾಡ್ತಾರೆ ಕೆಲವರು? 6,500 ರೂಪಾಯಿ ತಾನೇ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ, ಬಿಡು ಒಂದು 10 ಲಾಟ್ ಹಾಕೊಂಡು 65,000 ಅಂತ 10 ಲಾಟ್ ಹಾಕ್ಬಿಡ್ತಾರೆ. 10 ಲಾಟ್ ಹಾಕ್ಬಿಟ್ರೆ, ಆಯಿತಾ, ಮಾರ್ಕೆಟ್ ಸ್ವಲ್ಪ ಹೇಗೇನೆಷ್ಟು ಹೋಗ್ಬಿಟ್ರೆ ಈ 2000 ರೂಪಾಯಿ ಒಂದೇ ಒಂದು ಕ್ಷಣದಲ್ಲಿ ಏನಾಗುತ್ತೆ? 2000 ರೂಪಾಯಿ ಟಕ್ಕಂತ ಹೋಗ್ಬಿಡುತ್ತೆ. ಆ ಸ್ಟಾಪ್ ಲಾಸ್ ಏನಿತ್ತು, ಆಯಿತಾ, ಆ ಸ್ಟಾಪ್ ಲಾಸ್ ಬರೋದಕ್ಕೆ ಮುಂಚೆನೇ 2000 ರೂಪಾಯಿ ಹೋಗ್ಬಿಟ್ಟಿರುತ್ತೆ. 10 ಲಾಟ್ಗೆ ನೀವು 10 ರೂಪೀಸ್ ಕೊಟ್ಟರೆ ಅಂದರೆ 65 ಕ್ವಾಂಟಿಟಿ ಇಂಟು 10 ಲಾಟ್, ಆಯಿತಾ, ನೀವು ಕೊಡ್ತಾ ಇರೋದು ಪ್ಲಸ್ ಅಂದರೆ 650 ಕ್ವಾಂಟಿಟಿ ಆಯಿತು ಒಂದು 10 ಲಾಟ್ಗೆ. ಅದರೊಳಗೆ 10 ರೂಪಾಯಿ ಲಾಸ್ ಕೊಡ್ತಾ ಇದ್ದೀರಾ. ಇಲ್ಲೇನು ನಿಮ್ಗೆ ಲಾಸ್ ಬರ್ತಾ ಇದೆ, ಅದು 10 ರೂಪಾಯಿ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಆಯಿತಾ, ಇಂಟು ಮಾಡ್ಕೊಂಡ್ರೆ ಈಕ್ವಲ್ ಎಷ್ಟಾಯಿತು? 6,500 ರೂಪಾಯಿ ಲಾಸ್. ನಿಮ್ಗೆ ಮೈಂಡಲ್ಲಿ ಇದ್ದಿದ್ದೆಷ್ಟು? 2000 ರೂಪಾಯಿ ಲಾಸ್ ಕೊಡಬೇಕಂತ, ಇಲ್ಲಿ ಹೋಗ್ತಾ ಇರೋದೆಷ್ಟು? 6,500 ರೂಪಾಯಿ ಲಾಸ್. ಈ ಥರ ಆಗುತ್ತೆ. ಅದಕ್ಕೋಸ್ಕರ ರಿಸ್ಕ್ ಮ್ಯಾನೇಜ್ಮೆಂಟ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬೇರೆ ಯಾರಿಗಾದ್ರೂ ಏನೇ ಡೌಟ್ ಇದ್ರೂ ದಯವಿಟ್ಟು ಸಂಕೋಚ ಇಲ್ಲದೆ ಕೇಳಿ. ನೀವು ಕೆಲವ್ರಿಗೆ ಏನು ಗೊತ್ತಾ ಸಂಕೋಚ ಅಂತ ಹೇಳಿದ್ರೆ, ಆಲ್ರೆಡಿ ಒಂದು ಕಡೆ ಸೇರ್ಕೊಂಡಿದ್ದೀನಿ, 2 ಕಡೆ ಸೇರ್ಕೊಂಡಿದ್ದೀನಿ, ಎಷ್ಟು ಕಲ್ತ್ಕೊಂಡ್ರು ನಾನು ಪ್ರಾಫಿಟಬಲ್ ಟ್ರೇಡ್ ಆಗ್ತಿಲ್ಲ. ನನಗೆ ಯಾರೊಬ್ಬರು ಮೆಸೇಜ್ ಮಾಡಿದ್ರು, ಸರ್ ಆಲ್ಮೋಸ್ಟ್ ಒಂದು 4ರಿಂದ 5 ವರ್ಷದಿಂದ ಟ್ರೇಡ್ ಮಾಡ್ತಾ ಇದ್ದೀನಿ, ಇದುವರೆಗೂ ಸಹ ನಾನು ಪ್ರಾಫಿಟಬಲ್ ಟ್ರೇಡರ್ ಆಗಿಲ್ಲ ಸರ್. ಒಂದು ಕಾಸ್ಟ್ ಟು ಕಾಸ್ಟ್ ಇರ್ತೀನಿ, ಲಾಸರ್ ಇರ್ತೀನಿ, ಕಾಸ್ಟ್ ಟು ಕಾಸ್ಟ್ ಇರ್ತೀನಿ, ಲಾಸರ್ ಇರ್ತೀನಿ, 5 ವರ್ಷದಿಂದ ನಾನು ಕಂಟಿನ್ಯೂಸ್ ಟ್ರೇಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆವಾಗ ನಾನು ಹೇಳಿದೆ ಅವ್ರಿಗೆ, ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ನ ಕರೆಕ್ಟಾಗಿ ಫಾಲೋ ಮಾಡ್ತಾ ಇಲ್ಲ, ಸ್ಟಾಪ್ ಲಾಸ್ನ ಟಾರ್ಗೆಟ್ನ ಕರೆಕ್ಟಾಗಿ ನೀವು ಎಂಟ್ರಿ ಎಕ್ಸಿಟ್ ತೊಗೊತಾ ಇಲ್ಲ, ಆಮೇಲೆ ನೀವು ಯಾವುದೇ ಒಂದು ಸ್ಟ್ರಾಟಜಿನ ಕರೆಕ್ಟಾಗಿ ನೀವು ಇಟ್ಕೊಂಡಿಲ್ಲ. ಇದರಿಂದ ನಿಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನೀವು ಬಂದಿರೋ ಪ್ರಾಫಿಟ್ ಹೋಗ್ಬಿಡ್ತಾ ಇದೆ. ಅವಾಗ ಏನಾಗುತ್ತೆ? ಕಾಸ್ಟ್ ಟು ಕಾಸ್ಟ್ ಎಲ್ಲ ಮೈನಸ್, ಕಾಸ್ಟ್ ಟು ಕಾಸ್ಟ್ ಎಲ್ಲ ಮೈನಸ್, ಈ ಥರ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಪ್ರಾಫಿಟಬಲ್ ಟ್ರೇಡರ್ ಆಗಬೇಕಂದ್ರೆ ನೀವು ವರ್ಷಾಂಗಟ್ಟಲೆ 2-3 ವರ್ಷ ನೀವು ಕಲ್ತ್ಕೊಂಡು ಮಾಡೋದು ಬೇಕಲ್ಲ. ನೀವು ಕರೆಕ್ಟಾಗಿ ಟೈಮ್ ಸ್ಪೆಂಡ್ ಮಾಡಿ 3ರಿಂದ 6 ತಿಂಗಳೊಳಗಡೆ ಪರ್ಫೆಕ್ಟಾಗಿ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗ್ಬೋದು. ಕರೆಕ್ಟಾಗಿ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲ ನಾನು ಇವಾಗ ಏನು ಹೇಳಿದೆ ಗೋಲ್ಡನ್ ರೂಲ್ಗಳು, ಆಯಿತಾ, ಆ ಗೋಲ್ಡನ್ ರೂಲ್ಗಳನ್ನ ಒಂದ್ಸರಿ ಡಿಸ್ಪ್ಲೇ ಮೇಲೆ ತೊಗೊಂಬರ್ತೀನಿ ನಾನು, ನೋಡ್ಕೊಂಬನಿ. ಇಲ್ಲಿ ನಾನೇನು ಗೋಲ್ಡನ್ ರೂಲ್ಗಳು ಹೇಳಿದೆ ಒಂದ್ಸಲಿ ತೊಗೊಂಬರ್ತೀನಿ. ಆಲ್ವೇಸ್ ಫಾಲೋ ದ ಟ್ರೇಡಿಂಗ್ ಲೈನ್, ಆಮೇಲೆ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಆಲ್ವೇಸ್ ಯೂಸ್ ಸ್ಟಾಪ್ ಲಾಸ್, ಟ್ರೇಡ್ ವಿತ್ ಟ್ರೆಂಡ್, ಆಯಿತಾ, ಪ್ಲಸ್ ಕಂಟ್ರೋಲ್ ಇವರ ಎಮೋಷನ್ ಕಂಟ್ರೋಲ್ ಮಾಡಿ, ಜೊತೆಯಲ್ಲಿ ವೆಯ್ಟ್ ಫಾರ್ ಪ್ರಾಪರ್ ಸೆಟಪ್ಪು, ಫಾಲೋ ದ ಸ್ಟ್ರಾಟಜಿ, ಆಮೇಲೆ
ಸಿಂಪಲ್ ಗೋಲ್ಡನ್ ರೂಲ್ ಏನಂದರೆ ನಿಮ್ಮ ಕ್ಯಾಪಿಟಲ್ನ ಫಸ್ಟ್ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಇದೇನು ಹೇಳಿದೆ ನಾನು, ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿಕೊಂಡ್ರೆ ನೀವು 100% ಸಕ್ಸಸ್ಫುಲ್ ಟ್ರೇಡರ್ ಆಗೋದ್ರಲ್ಲಿ ಚಾನ್ಸೇ ಇಲ್ಲ. 100% ಆಗೇ ಆಗ್ತೀರಂತ ನಾನು ಬೇಕಂದರೆ ನಿಮಗೆ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ. ಬಟ್ ಏನಂದರೆ ಪ್ರಾಕ್ಟೀಸ್ ಮಾಡಬೇಕು. ಇದನ್ನು ನಾನು ಏನು ಗೋಲ್ಡನ್ ರೂಲ್ ಹೇಳಿದೆ, ಈ ಗೋಲ್ಡನ್ ರೂಲ್ಗಳನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರಬೇಕು. ಅರ್ಥ ಮಾಡಿಕೊಂಡು ಅದೇ ಪ್ರಕಾರ ನೀವು ಟ್ರೇಡ್ ಮಾಡ್ಕೊಂಡು ಹೋಗಬೇಕು. ಈ ಥರ ನೀವು ಯಾವಾಗ ಮಾಡ್ಕೊಂಡು ಹೋಗ್ತೀರಾ ಆವಾಗ ನೀವು ಸಕ್ಸಸ್ಫುಲ್ ಟ್ರೇಡ್ ಆಗ್ತೀರಾ. ಇದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಯಾರೋ ಒಂದು ಆ ಸ್ಟ್ರಾಟಜಿ ಹೇಳ್ತಾವನೆ, ಈ ಸ್ಟ್ರಾಟಜಿ ಹೇಳ್ತಾವನೆ, ಇವ್ನು ಯಾವ ಥರ ಮಾಡ್ತಾನೆ, ಅವ್ನು ಯಾರೊಬ್ಬ 2 ಲಕ್ಷ 3 ಲಕ್ಷ ಪ್ರಾಫಿಟ್ ಮಾಡಿದೆ ಅಂದರೆ ಮತ್ತೆ ಅವನಿಗೆ ಕಾಮೆಂಟ್ ಮಾಡಿ, ಸರ್ ಇದು ಯಾವ ಥರ ಮಾಡಿದ್ರೆ ಹೆಂಗೆ ಮಾಡಿದ್ರೆ ನಮ್ಗೆ ಸ್ವಲ್ಪ ಹೇಳ್ಕೊಡಿ ಅಂತ ಕೇಳೋದು. ಇಲ್ಲ ನಾನು ಲಾಸ್ ಆಗಿಬಿಟ್ಟಿದೆ, ಲಾಸ್ ರಿಕವರಿ ಮಾಡ್ಬೇಕು ಹೇಳ್ಕೊಡಿ ಅಂತ ಹೇಳೋದು. ಒಂದು ಸರಿ ಲಾಸ್ ಆದರೆ ಯಾವುದೇ ಕಾರಣಕ್ಕೂ ನೀವು ಮತ್ತೆ ಬೇರೆಯವರು ಯಾರು ಕೊಡೋಲ್ಲ ನಿಮಗೆ. ಒಂದು ನೀವು ಲಾಸ್ ಮಾಡ್ಕೊಂಡ್ರೆ ನೀವೇ ಅನುಭವಿಸ್ಬೇಕೆ ಹೊರತು ಬೇರೆ ಯಾವನೊಬ್ಬ ಪ್ರಾಫಿಟ್ ಮಾಡೋ ತೊಗೊಳಪ್ಪ ನೀನು ಲಾಸ್ ಮಾಡ್ಕೊಂಡು ಅಂತ ಕೊಡಲ್ಲ. ನೀವು ಲಾಸ್ ಮಾಡ್ಕೊಂಡು ಮುಂಚೆ ನಿಮ್ಗೆ ಐಡಿಯಾ ಇರಬೇಕು. ನಾನು ಲಾಸ್ ಮಾಡ್ದಂಗೆ ಟ್ರೇಡಿಂಗ್ ಹೆಂಗೆ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈವನ್ ಬಿಗಿನಿಂಗಲ್ಲಿ ನಾನು ಲಾಸ್ ಮಾಡ್ಕೊಂಡಿದ್ದೀನಿ, ಬಟ್ ನಾನು ಜಾಸ್ತಿ ಲಾಸ್ ಮಾಡ್ಕೊಂಡಿಲ್ಲ. ನನ್ನ ಲಾಸ್ ಎಲ್ಲ ಮ್ಯಾಕ್ಸಿಮಮ್ ಅಂದರೆ ಒಂದು 50-60 ಸಾವಿರ ರೂಪಾಯಿ ಲಾಸ್ ಮಾಡಿಕೊಂಡು ಅಷ್ಟೊಳಗೆ ನಾನು ಕುಂತ್ಕೊಂಡು ಪ್ರಾಕ್ಟೀಸ್ ಮಾಡಿದೆ. 1 ವರ್ಷ ಕ್ಲೀನಾಗಿ ಕಂಟಿನ್ಯೂ ಮಾಡಿ ಪ್ರಾಕ್ಟೀಸ್ ಮಾಡಿ 1 ವರ್ಷ ಟ್ರೇಡೇ ಮಾಡಿಲ್ಲ ನಾನು. ಪ್ರಾಕ್ಟೀಸ್ ಮಾಡಿ ಆಮೇಲೆ ಕೆಲವು ಸ್ಟ್ರಾಟಜಿಗಳು, ಕೆಲವು ಅಡ್ಜಸ್ಟ್ಮೆಂಟ್ಗಳನ್ನ ಕಲ್ತ್ಕೊಂಡು ಆಮೇಲೆ ನಾನು ಪ್ರಾಫಿಟಬಲ್ ಟ್ರೇಡರ್ ಆಗಿದ್ದು. ನಾನು ಸ್ಟಾಕ್ಸಲ್ಲೂ ಮಾಡ್ತೀನಿ, ಪ್ಲಸ್ ಇಂಡೆಕ್ಸಲ್ಲೂ ಮಾಡ್ತೀನಿ. ನಾನು ಆಕ್ಚುಲಿ ಪೊಸಿಷನ್ ಟ್ರೇಡರ್. ನಾನು ಓನ್ಲಿ ಆಪ್ಷನ್ ಸೆಲ್ಲಿಂಗು ಇಲ್ಲ ಹೆಜ್ಜಿಂಗೇ ಮಾಡೋದು. ನೇಕೆಡ್ ಸೆಲ್ ಆಗಲಿ ಇಲ್ಲ ನೇಕೆಡ್ ಬೈಯಿಂಗ್ ಆಗಲಿ ಮಾಡೋಕ್ಕೋಗಲ್ಲ. ನಾನು ಓನ್ಲಿ ಪೊಸಿಷನ್ ಟ್ರೇಡಿಂಗ್, ಪೊಸಿಷನ್ ಜೊತೆಯಲ್ಲೇ ಟ್ರೇಡ್ ಮಾಡೋದು ವಿತ್ ಆಪ್ಷನ್ ಸೆಲ್ಲಿಂಗ್ ಇಲ್ಲ ಹೆಜ್ಜಿಂಗ್, ಇದೆರಡು ಮಾತ್ರ ಮಾಡ್ತೀನಿ. ಯಾರಿಗಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ ನಮ್ಮ ಮೇಲೆ ಕಾಣ್ತಿರೋ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಮ್ಮದೊಂದು ಇದರೊಳಗಡೆ ಯೂಟ್ಯೂಬಲ್ಲಿ ಒಂದು ಗ್ರೂಪ್ ಇದೆ. ಆ ಗ್ರೂಪಲ್ಲಿ ಯಾರಾದರೂ ಜಾಯ್ನ್ ಆಗಿ, ಬೇಕಂದರೆ ಆ ಗ್ರೂಪ್ನ ಒಂದ್ಸರಿ ತೋರಿಸಿ ನಾನು ನಿಮಗೆ. ಆ ಗ್ರೂಪಲ್ಲಿ ಯಾರಾದರೂ ಜಾಯ್ನ್ ಆಗಿ ಈ ನೋಟ್ಸ್ಗಳು ಏನಿದೆ ಆ ನೋಟ್ಸ್ಗಳನ್ನಾಗಲಿ ಇಲ್ಲ ಪ್ರತಿಯೊಂದೂ ಅಷ್ಟೇ ನಿಮಗೆ ಇಲ್ಲಿ ಹೋದರೆ ನಮ್ಮ ಕ್ಯಾಪಿಟಲ್ ಟ್ರೇಡಿಂಗ್ ಕನ್ನಡ ನೀವು ಇದಕ್ಕೆ ಹೋದರೆ ನಿಮಗೆ ಇಲ್ಲಿ 3 more ಲಿಂಕ್ಸ್ ಅಂತ ಇದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ವಾಟ್ಸಪ್ ಗ್ರೂಪ್ದೊಂದು ಕಮ್ಯುನಿಟಿದೊಂದು ಲಿಂಕ್ ಇದೆ. ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಗ್ರೂಪ್ ಸೇರಿಕೊಂಡ್ರೆ ನಾನು ಮಾಡುವಂಥ ಸ್ಟ್ರಾಟಜಿಗಳಾಗ್ಬೋದು ಇಲ್ಲ ನೋಟ್ಸ್ಗಳಾಗ್ಬೋದು ಅದರೊಳಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಸಕ್ಸಸ್ಫುಲ್ ಟ್ರೇಡರ್ ಆಗಲಿ ಅಂತ ನಾನು ದೇವ್ರನಲ್ಲಿ ಕೇಳ್ಕೊತಾ ಇದ್ದೀನಿ. ಇಲ್ಲಿನವರೆಗೂ ಮಾತಾಡಿದ್ರೊಳಗೆ ಏನೋ ತಪ್ಪಿದೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತೀನಿ, ಆಯಿತಾ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಬಾಯ್.